ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವೀಗ ದೀಪಕಂ 8ನೇ ಕ್ಲಾಸ್ ಸಂಸ್ಕೃತ ಪಠ್ಯಪುಸ್ತಕದ ಅಧ್ಯಯನವನ್ನು ಮಾಡ್ತಿದ್ದೇವೆ. ಅದರಲ್ಲಿ ಈಗ 2ನೇ ಪಾಠ ಅಲ್ಪಾನಾಂ ಅಪಿ ವಸ್ತೂನಾಂ ಸಂಹತಿ ಕಾರ್ಯಸಾಧಿಕಾ ಅನ್ನೋ ಪಾಠದ ಅಭ್ಯಾಸ ಭಾಗವನ್ನು ನೋಡೋಣ. ಕನ್ನಡದಲ್ಲಿ ಆ ಉತ್ತರಗಳ ವಿವರಣೆಗಳ ಒಂದಿಗೆ. ಮೊದಲಿಗೆ ಈ ಒಂದು ಪಾಠದಲ್ಲಿ ಏನೇನು ಕಲಿತ್ವಿ ಅನ್ನೋದನ್ನ ಕೆಲವು ಚಿತ್ರಗಳ ಮೂಲಕ ನೋಡ್ಬಿಡೋಣ. ನಿಮ್ಮ ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ಕಿನ ಚಿತ್ರಗಳನ್ನೇ ನಾನು ಇಲ್ಲಿ ಸಂಗ್ರಹಿಸಿ ತೋರಿಸ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ. ಅಧೋಲಿಖಿತಾನಾಂ ಪ್ರಶ್ನಾನಾಂ ಏಕಪದೇನ ಉತ್ತರಂ ಲಿಖತ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದೇ ಒಂದು ಪದದಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ಮಿತ್ರಾಣಿ ಗ್ರೀಷ್ಮ ಅವಕಾಶೆ ಕುತ್ರ ಗಚ್ಚಂತಿ. ಸ್ನೇಹಿತರು ಬೇಸಿಗೆ ರಜೆ ದಿನಗಳಲ್ಲಿ ಎಲ್ಲಿಗೆ ಹೋದರು ಅಂದರೆ ದೇವಭೂಮಿಂ ಉತ್ತರಾಖಂಡಂ. ಎರಡನೇದು ಸರ್ವತ್ರ ಕಹ ಪ್ರಸೃತಃ. ಎಲ್ಲೆಲ್ಲೂ ಏನು ಆವರಿಸಿತು ಅಂದರೆ ಅಂಧಕಾರ ಅಂದರೆ ಕತ್ತಲೆ ಆವರಿಸಿತು. ಕಹ ಸರ್ವಾನ್ ಪ್ರೇರಯನ್ ಅವದತ್. ಯಾರು ಎಲ್ಲರಿಗೂ ಪ್ರೇರಣೆ ಕೊಟ್ಟು ಮಾತನಾಡಿದರು ಅಂದರೆ ನಾಯಕ ಸುಧೀರಃ. ಕಹ ಹಿತೋಪದೇಶಸ್ಯ ಕಥಾಂ ಶ್ರಾವಯತಿ. ಯಾರು ಹಿತೋಪದೇಶದ ಕಥೆಯನ್ನು ಅವರಿಗೆ ತಿಳಿಸಿದವರು ಯಾರು ಅಂದರೆ ನಾಯಕ ಸುಧೀರಃ. ಕಪೋತರಾಜಸ್ಯ ನಾಮ ಕಿಂ. ಕಪೋತನ ಅಂದರೆ ಪಾರಿವಾಳಗಳ ರಾಜನ ಹೆಸರೇನು ಅಂದರೆ ಚಿತ್ರಗ್ರೀವ. ವ್ಯಾಧ ಕಾನ್ ವಿಕೀರ್ಯ ಜಾಲಂ ಪ್ರಸಾರಿತವಾನ್. ಬೇಟೆಗಾರನು ಏನನ್ನು ಹರಡಿ ಏನನ್ನು ಚದುರಿ ಜಾಲವನ್ನು ಪ್ರಸಾರಿಸಿದ ಅಂತ, ಜಾಲವನ್ನು ಹರಡಿದ ಅಂತಂದರೆ ತಂಡುಲ ಕಣಾನ್ ಅಂದರೆ ಅಕ್ಕಿ ಕಾಳುಗಳನ್ನು ಅಲ್ಲಿ ಚದುರಿಸಿ ಜಾಲವನ್ನು ಅಂದರೆ ಬಲೆಯನ್ನು ಹರಡಿದ. ವಿಪತ್ಕಾಲೇ ವಿಸ್ಮಯ ಕಸ್ಯ ಲಕ್ಷಣಂ. ಆಪತ್ಕಾಲದಲ್ಲಿ ಯಾರ ಲಕ್ಷಣ ಆಶ್ಚರ್ಯಕರವಾಗಿರುವಂಥದ್ದು ಅಂತಂದರೆ ಕಾಪುರುಷಸ್ಯ ಅಂದರೆ ಹೇಡಿ ಮನುಷ್ಯನ ಲಕ್ಷಣ. ಚಿತ್ರಗ್ರೀವಸ್ಯ ಮಿತ್ರಂ ಹಿರಣ್ಯಕಃ ಕುತ್ರ ನಿವಸತಿ. ಚಿತ್ರಗ್ರೀವನ ಸ್ನೇಹಿತ ಹಿರಣ್ಯಕ ಇಲ್ಲಿ ವಾಸಿಸುತ್ತಿದ್ದ ಅಂದರೆ ಚಿತ್ರವನೇ ಗಂಡಕಿ ತೀರೆ. ಚಿತ್ರಗ್ರೀವ ಹಿರಣ್ಯಕಂ ಕಥಂ ಸಂಬೋಧಯತಿ. ಚಿತ್ರಗ್ರೀವನು ಹಿರಣ್ಯಕನನ್ನು ಹೇಗೆ ಉದ್ದೇಶಿಸುತ್ತಾನೆ ಅಂತಂದರೆ ಸಖೇ ಇತಿ, ಎಲೆ ಸ್ನೇಹಿತನೇ ಅಂಥೇಳಿ. ಪೂರ್ವಂ ಕೇಶಾಂ ಪಾಶಾನ್ ಹಿನತ್ತು ಇತಿ ಚಿತ್ರಗ್ರೀವ ವದತಿ. ಮೊದಲಿಗೆ ಯಾರ ಕಟ್ಟುಗಳನ್ನು ಬಿಡಿಸಬೇಕು ಅಂತ ಚಿತ್ರಗ್ರೀವ ಹೇಳಿದ ಅಂತಂದರೆ ಮದಾಶ್ರಿತಾನಾಂ ಕಪೋತಾನಾಂ. ಅಂದರೆ ಚಿತ್ರಗ್ರೀವನನ್ನು ಆಶ್ರಯಿಸಿದ ಇತರ ಪಾರಿವಾಳಗಳ ಕಟ್ಟುಗಳನ್ನು ಮೊದಲು ಬಿಡಿಸು ಅಂಥೇಳಿ ಚಿತ್ರಗ್ರೀವ ಹೇಳಿದ. ಮುಂದಕ್ಕೆ ಪೂರ್ಣವಾಕ್ಯೇನ ಉತ್ತರಂ ಲಿಖತ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಪೂರ್ಣ ವಾಕ್ಯಗಳಿಂದ ಉತ್ತರಿಸಿರಿ ಅಂಥೇಳಿ. ಯದಾ ಕೇದಾರ ಕ್ಷೇತ್ರಂ ಆರೋಹಂತಹ ಆಸನ್ ಕಿಂ ಅಭವತ್. ಅವರು ಕೇದಾರ ಕ್ಷೇತ್ರಕ್ಕೆ ಏರಿ ಹೋಗುತ್ತಿರುವಾಗ ಏನಾಯಿತು ಅಂತಂದರೆ ಯದಾ ಕೇದಾರ ಕ್ಷೇತ್ರಂ ಆರೋಹಂತ ಆಸನ್ ತದಾ ಲಕ್ಷ್ಯ ಪ್ರಾಪ್ತೇ ಪೂರ್ವಂ ಏವ ವೇಗೇನ ವೃಷ್ಟಿ ಆರಬ್ಧ. ಪರ್ವತಸ್ಖಲನಂ ಅಭವತ್ ಅಪಿ ಚ ಸರ್ವತ್ರ ಅಂಧಕಾರ ಪ್ರಸೃತಃ. ಅಂತಂದರೆ ಮೊದಲಿಗೆ ವೇಗವಾಗಿ ಮಳೆ ಬರಕ್ಕೆ ಶುರುವಾಯಿತು, ನಂತರ ಭೂಕುಸಿತವಾಯಿತು, ಆಮೇಲೆ ಎಲ್ಲೆಲ್ಲೂ ಅಂಧಕಾರ ಹರಡಿತು. ಸರ್ವೇ ಉಚ್ಚಸ್ವರೇಣ ಕಿಂ ಪ್ರಾರ್ಥೆಯಂತ. ಎಲ್ಲರೂ ಗಟ್ಟಿಯಾಗಿ ಜೋರಾಗಿ ಏನನ್ನು ಪ್ರಾರ್ಥಿಸಿದರು ಅಂತಂದರೆ ಸರ್ವೇ ಉಚ್ಚಸ್ವರೇಣ ಈಶ್ವರಂ ಹೇ ಭಗವನ್ ರಕ್ಷ ಅಸ್ಮಾನ್ ರಕ್ಷ. ಎಲೆ ಭಗವಂತನೇ ರಕ್ಷಿಸು, ನಮ್ಮನ್ನು ರಕ್ಷಿಸು ಅಂತ ಇತಿ ಪ್ರಾರ್ಥೆಯಂತ. ಅಸಂಭವಂ ಕಾರ್ಯಂ ಕಥಂ ಕರ್ತುಂ ಶಕ್ಯತೆ ಇತಿ ನಾಯಕ ಉಕ್ತವಾನ್. ಅಸಂಭವವಾದ ಕೆಲಸ ಅಂದರೆ ಸಾಧ್ಯವೇ ಇಲ್ಲದ ಕೆಲಸವನ್ನು ಹೇಗೆ ಸಾಧಿಸಬಹುದು ಅನ್ನುವಂಥದ್ದನ್ನು ನಾಯಕ ಹೇಗೆ ಹೇಳ್ದ ಅಂತಂದರೆ ಅಸಂಭವಂ ಕಾರ್ಯಂ ಆತ್ಮವಿಶ್ವಾಸ ಬಲೇನ. ನನ್ನಲ್ಲಿಯೇ ವಿಶ್ವಾಸ, ಆತ್ಮವಿಶ್ವಾಸದ ಬಲದಿಂದ ನಮ್ಮಲ್ಲಿ ವಿಶ್ವಾಸ ಹಾಗೂ ಸಂಭೂಯ ಸಾಧಯಿತು ಶಕ್ಯತೆ.
ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡುವುದರಿಂದ ಸಾಧಿಸಲು ಸಾಧ್ಯ ಇತಿ ನಾಯಕಃ ಉಕ್ತವಾನ್. ನಿರ್ಜನೇ ವನೆ ತಂಡುಲಕಣಾನ್ ದೃಷ್ಟ ಚಿತ್ರಗ್ರೀವ ಕಿಂ ನಿರೂಪಯತಿ. ಯಾರೂ ಇಲ್ಲದೆ ಇರುವಂಥ ಕಾಡಿನಲ್ಲಿ ಅಕ್ಕಿ ಕಾಳುಗಳನ್ನು ನೋಡಿ ಚಿತ್ರಗ್ರೀವನು ಏನು ಹೇಳಿದ ಅಂತಂದರೆ, ನಿರ್ಜನೇ ವನೆ ತಂಡುಲಕಣಾನ್ ದೃಷ್ಟ ಚಿತ್ರಗ್ರೀವ ಕುತಃ ಅತ್ರ ನಿರ್ಜನೇ ವನೆ ತಂಡುಲಕಣಾನಾಂ ಸಂಭವ ಇತಿ ನಿರೂಪ್ಯತಾಂ. ಯಾರಾದರೂ ಹೇಳ್ರಪ್ಪ ನನಗೆ, ಹೇಗೆ ಇಲ್ಲಿ ಅಕ್ಕಿ ಕಾಳುಗಳಿರೋದಕ್ಕೆ ಸಾಧ್ಯ? ಕಶ್ಚಿತ್ ವ್ಯಾಧ ಅತ್ರ ಭವೇದ್. ಯಾರೋ ಒಬ್ಬ ಬೇಟೆಗಾರನೇ ಇಲ್ಲಿರಬೇಕು. ಸರ್ವಥಾ ಅವಿಚಾರಿತಂ ಕರ್ಮ ನ ಕರ್ತವ್ಯಂ. ಯಾವ ಕೆಲಸವನ್ನು ಕೂಡ ವಿಚಾರ ಮಾಡದೇ ಮಾಡಬಾರದು ಅಂತ ನಿರೂಪಯತಿ. ಕಿಂ ನೀತಿವಚನಂ ಪ್ರಸಿದ್ಧಂ. ಯಾವ ನೀತಿವಚನ ಪ್ರಸಿದ್ಧವಾಗಿದೆ ಅಂದರೆ, ಲಘೂನಾಂ ಅಪಿ ವಸ್ತೂನಾಂ ಸಂಹತಿ ಕಾರ್ಯಸಾಧಿಕಾ ಭವತಿ ಇತಿ ನೀತಿವಚನಂ ಪ್ರಸಿದ್ಧಮಸ್ತಿ. ವ್ಯಾಧಾತ್ ರಕ್ಷಾಂ ಪ್ರಾಪ್ತುಂ ಚಿತ್ರಗ್ರೀವ ಕಂ ಆದೇಶಂ ದತ್ತವಾನ್. ಬೇಟೆಗಾರನಿಂದ ರಕ್ಷೆ ಸಂರಕ್ಷಿತವಾಗಿರಲು ಚಿತ್ರಗ್ರೀವ ಏನು ಆದೇಶವನ್ನು ಕೊಟ್ಟ ಅಂತಂದರೆ, ವ್ಯಾಧಾತ್ ರಕ್ಷಾಂ ಪ್ರಾಪ್ತುಂ ಚಿತ್ರಗ್ರೀವ ಅಸ್ಮಾಭಿಃ ಸರ್ವೈಃ ಏಕಚಿತ್ತೀಭೂಯ ಜಾಲಂ ಆದಾಯ ಉಡ್ಡೀಯತಾಂ ಇತಿ ಆದೇಶಂ ದತ್ತವಾನ್. ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಜಾಲವನ್ನ ಅಂತಂದರೆ ಆ ಒಂದು ಬಲೆಯನ್ನು ಎತ್ಕೊಂಡು ಹಾರಿ ಹೋಗಬೇಕು ಅಂಥೇಳಿ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟ. ಹಿರಣ್ಯಕಃ ಕಿಮರ್ಥಂ ತೂಷ್ಣೀಂ ಸ್ಥಿತಃ. ಹಿರಣ್ಯಕ ಯಾತಕ್ಕೆ ಸುಮ್ಮನಾಗಿ ನಿಂತಿದ್ದ ಅಂತಂದರೆ, ಹಿರಣ್ಯಕಃ ಕಪೋತಾನಾಂ ಅವಪಾತ ಭಯಾತ್ ಚಕಿತಃ ತೂಷ್ಣೀಂ ಸ್ಥಿತಃ. ಆ ಪಾರಿವಾಳಗಳೆಲ್ಲ ಒಟ್ಟಿಗೆ ಕೆಳಗೆ ಇಳಿಯುವುದನ್ನು ನೋಡಿ ಗಾಬರಿಗೊಂಡು ಸುಮ್ಮನೆ ನಿಂತಿದ್ದ ಅಂಥೇಳಿ. ಪುಲಕಿತಃ ಹಿರಣ್ಯಕಃ ಚಿತ್ರಗ್ರೀವಂ ಕಥಂ ಪ್ರಶಂಸತಿ ಅಂತಂದರೆ, ಪುಲಕಿತಃ ಹಿರಣ್ಯಕಃ ಚಿತ್ರಗ್ರೀವಂ ಸಾಧು ಸಾಧು ಅನೇನ ಆಶ್ರಿತ ವಾತ್ಸಲ್ಯೇನ ತ್ವಂ ತ್ರೈಲೋಕ್ಯಸ್ಯ ಅಪಿ ಸ್ವಾಮಿತ್ವಂ ಪ್ರಾಪ್ತುಂ ಯೋಗ್ಯ ಅಸಿ ಇತಿ ಪ್ರಶಂಸತಿ. ಅಂತಂದರೆ, ಈ ನಿನ್ನ ಆಶ್ರಿತ ವಾತ್ಸಲ್ಯದ ಸ್ವಭಾವದಿಂದ ನೀನು 3 ಲೋಕಗಳನ್ನು ಆಳುವಷ್ಟು ಅನ್ನುವಂಥ ಯೋಗ್ಯತೆಯನ್ನು ಪಡೆದಿದ್ದೀಯಪ್ಪ ಅಂಥೇಳಿ ಹಿರಣ್ಯಕ ಚಿತ್ರಗ್ರೀವನನ್ನು ಹೊಗಳಿದ. ಮುಂದಕ್ಕೆ, ಕಪೋತಾಹ ಕಥಂ ಆತ್ಮರಕ್ಷಣಂ ಕೃತವಂತ. ಪಾರಿವಾಳಗಳು ಹೇಗೆ ತಮ್ಮನ್ನು ರಕ್ಷಿಸಿಕೊಂಡವು ಅಂತಂದರೆ, ಕಪೋತಾಹ ಚಿತ್ರಗ್ರೀವಸ್ಯ ನೀತಿ ಶಿಕ್ಷೆಯ ನಾಯಕ ಧರ್ಮೇಣ ಚ. ಮೊದಲಿಗೆ ಚಿತ್ರಗ್ರೀವನ ಅವನ ನೀತಿ ಬೋಧನೆಯಿಂದ ಹಾಗೂ ಅವನ ನಾಯಕತ್ವದ ಶಕ್ತಿಯಿಂದ, ನಾಯಕ ಧರ್ಮದಿಂದ, ಮತ್ತು ತೇಷಾಮೇವ ಸಂಹತಿ ಬಲೆನ, ಮತ್ತು ತಮ್ಮದೇ ಆದ ಒಗ್ಗಟ್ಟಿನ ಬಲದಿಂದ ಆತ್ಮರಕ್ಷಣಂ ಕೃತವಂತಹ. ಮುಂದಕ್ಕೆ, ನಾಯಕಸ್ಯ ಪ್ರೇರಕವಚನೈ ಸರ್ವೇಪಿ ಕಿಂ ಅಕುರ್ವನ್. ನಾಯಕನ ಪ್ರೇರಕ ವಚನದಿಂದ ಎಲ್ಲರೂ ಏನು ಮಾಡಿದರು ಅಂತಂದರೆ, ಪ್ರೇರಕವಚನೈ ಉತ್ಸಾಹಿತಾ ಸರ್ವೇಪಿ ಶೋಕಂ ಭಯಂ ಸಂದೇಹಂಚ ವಿಹಾಯ. ಮೊದಲಿಗೆ ದುಃಖ ಮತ್ತು ಭಯ, ಆಮೇಲೆ ಸಂದೇಹ ಅಂದರೆ ಸಂಶಯ, ಇವುಗಳನ್ನು ಬಿಟ್ಟು ಸೇತು ನಿರ್ಮಾಣ ಕಾರ್ಯಂ ಅಕುರ್ವನ್, ಸೇತುವೆಯ ನಿರ್ಮಾಣ ಕೆಲಸವನ್ನು ಮಾಡಲು ಮುಂದಾದರು. ಮುಂದಿನ ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ಈ ಲೆಬಂತ ರೂಪಗಳನ್ನು ಒಮ್ಮೆ ನಾವು ಪುನರಾವಲೋಕನ ಮಾಡೋಣ. ಆಗತ್ಯ ಆಗಮ್ಯ ಅಂದರೆ ಆಗಮಿಸಿ, ಆನೀಯ ಅಂದರೆ ತಂದು, ಉತ್ಥಾಯ ಅಂದರೆ ಎದ್ದು, ಪ್ರಣತ್ಯ ಅಂದರೆ ನಮಸ್ಕರಿಸಿ, ಉಪಕೃತ್ಯ ಅಂದರೆ ಉಪಕಾರ ಮಾಡಿ, ನಿರ್ದಿಶ್ಯ ಅಂದರೆ ನಿರ್ದೇಶಿಸಿ, ನಿಶ್ಚಿತ್ಯ ಅಂದರೆ ನಿಶ್ಚಯ ಮಾಡಿ, ವಿಸ್ಮೃತ್ಯ ಅಂದರೆ ಮರೆತು, ಪರಿಷ್ಕೃತ್ಯ ಅಂದರೆ ಪರಿಷ್ಕರಿಸಿ, ಆರಭ್ಯ ಅಂದರೆ ಆರಂಭಿಸಿ, ಸ್ವೀಕೃತ್ಯ ಅಂದರೆ ಸ್ವೀಕರಿಸಿ, ವಿಲಿಖ್ಯ ಅಂದರೆ ಬರೆದು, ಪ್ರಕ್ಷಾಲ್ಯ ತೊಳೆದು, ಅಪಕೃತ್ಯ ಅಪಕಾರ ಮಾಡಿ, ಅವಲೋಕ್ಯ ನೋಡಿ, ಆಶಂಕ್ಯ ಶಂಕಿಸಿ, ವಿಕೀರ್ಯ ಚದುರಿಸಿ, ಅವತೀರ್ಯ ಇಳಿದು, ವಿಸ್ತೀರ್ಯ ಹರಡಿ, ಅವಲಂಬ್ಯ ಅವಲಂಬಿಸಿ, ನಿರ್ಮಾಯ ನಿರ್ಮಿಸಿ. ಈಗ ಪ್ರಶ್ನೆಗೆ ಹೋಗೋಣ. ಅಧೋಲಿಖಿತಾನಿ ವಾಕ್ಯಾನಿ ಪಠಿತ್ವಾ ಲ್ಯಪ್ ಪ್ರತ್ಯಯಾಂತೇಷು ಪರಿವರ್ತಯತ. ಕೆಳಗಿನ ವಾಕ್ಯಗಳನ್ನು ಲ್ಯಬಂತ ಪ್ರಯೋಗ ವಾಕ್ಯಗಳನ್ನಾಗಿ ಪರಿವರ್ತಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ 2 ವಾಕ್ಯಗಳಿವೆ. ಛಾತ್ರ ಕಕ್ಷಾಂ ಪ್ರವಿಶತಿ ಅಂದರೆ ವಿದ್ಯಾರ್ಥಿಯು
ಕೋಣೆಯನ್ನ ಆ ಶಾಲೆಯ ಕೋಣೆಯನ್ನ ಪ್ರವೇಶಿಸಿದ, ಕ್ಲಾಸ್ ರೂಮನ್ನು ಪ್ರವೇಶಿಸಿದ. ಸಂಸ್ಕೃತಂ ಪಠತಿ, ಆಮೇಲೆ ಸಂಸ್ಕೃತವನ್ನು ಓದ್ತಾನೆ ಅಂತ ಹೇಳಿ, ಪ್ರವೇಶಿಸ್ತಾನೆ ಆಮೇಲೆ ಓದ್ತಾನೆ. ಅದೆರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಹೇಳುವುದಾದರೆ ಒಂದೇ ವಾಕ್ಯದಲ್ಲಿ ಛಾತ್ರ ಕಕ್ಷಾಂ ಪ್ರವಿಶ್ಯ, ಅಂದರೆ ವಿದ್ಯಾರ್ಥಿಯು ಕೋಣೆಯನ್ನ ಅಂದರೆ ಶಾಲೆಯ ಕೊಠಡಿಯನ್ನ ಪ್ರವೇಶಿಸಿ ನಂತರ ಸಂಸ್ಕೃತವನ್ನು ಓದ್ತಾನೆ ಅನ್ನುವಂಥದ್ದು. ಅದೇ ಥರ ಇದೆಲ್ಲಕ್ಕೂ ನಾವು ಮಾಡಬೇಕು. ಭಕ್ತ ಮಂದಿರಂ ಆಗಚ್ಚತಿ, ಭಕ್ತ ಮಂದಿರಕ್ಕೆ ಬರ್ತಾನೆ ಆಮೇಲೆ ಪೂಜೆ ಮಾಡ್ತಾನೆ ಅಂತಂದರೆ ಭಕ್ತ ಮಂದಿರಂ ಆಗತ್ಯ ಪೂಜಾಂ ಕರೋತಿ. ಮಾತಾ ಭೋಜನಂ ನಿರ್ಮಾತಿ, ತಾಯಿಯು ಭೋಜನವನ್ನು ಅಂದರೆ ಊಟವನ್ನು ಅಡುಗೆ ಮಾಡ್ತಾಳೆ, ಮತ್ತು ಪುತ್ರಾಯ ದದಾತಿ, ಮಗನಿಗೆ ಕೊಡ್ತಾಳೆ ಅಂತಂದರೆ ಮಾತಾ ಭೋಜನಂ ನಿರ್ಮಾಯ ಪುತ್ರಾಯ ದದಾತಿ. ಸುರೇಶ ಪ್ರಾತಃ ಉತ್ತಿಷ್ಠತಿ, ಪ್ರಾತಃ ಉತ್ತಿಷ್ಠತಿ, ಸುರೇಶ ಬೆಳಗ್ಗೆ ಎದ್ದೇಳ್ತಾನೆ. ದೇವಂ ನಮತಿ, ದೇವರಿಗೆ ನಮಸ್ಕಾರ ಮಾಡ್ತಾನೆ ಅಂದರೆ ಸುರೇಶ ಪ್ರಾತಃ ಉತ್ಥಾಯ ದೇವಂ ನಮತಿ. ರಮಾ ಪುಸ್ತಕಂ ಸ್ವೀಕರೋತಿ, ರಮೆಯು ಪುಸ್ತಕವನ್ನು ತೆಗೆದುಕೋತಾಳೆ, ಸ್ವೀಕರಿಸ್ತಾಳೆ. ವಿದ್ಯಾಲಯಂ ಗಚ್ಚತಿ, ಮತ್ತೆ ಶಾಲೆಗೆ ಹೋಗ್ತಾಳೆ. ರಮಾ ಪುಸ್ತಕಂ ಸ್ವೀಕೃತ್ಯ ವಿದ್ಯಾಲಯಂ ಗಚ್ಚತಿ. ಅಹಂ ಗೃಹಂ ಆಗಚ್ಛಾಮಿ, ನಾನು ಮನೆಗೆ ಬರ್ತೇನೆ. ಭೋಜನಂ ಕರೋಮಿ, ನಾನು ಮನೆಗೆ ಬಂದು ಊಟ ಮಾಡ್ತೇನೆ ಅಂತಂದರೆ ಅಹಂ ಗೃಹಂ ಆಗತ್ಯ ಭೋಜನಂ ಕರೋಮಿ. ತಂಡುಲಕಣಾನ್ ವಿಕಿರತಿ ಜಾಲಂ ವಿಸ್ತಾರಯಿತಿ, ಅಕ್ಕಿ ಕಾಳುಗಳನ್ನು ಹರಡ್ತಾನೆ, ಜಾಲವನ್ನು ಅಕ್ಕಿ ಕಾಳುಗಳನ್ನು ಚದುರಿಸ್ತಾನೆ, ಜಾಲವನ್ನು ಹರಡ್ತಾನೆ ಅಂತಂದರೆ ತಂಡುಲಕಣಾನ್ ವಿಕೀರ್ಯ ಜಾಲಂ ವಿಸ್ತಾರಯತಿ. ವ್ಯಾಧ ತಂಡುಲಕಣಾನ್ ಅವಲೋಕತೆ ಭೂಮೌ ಅವತರತಿ. ಇಲ್ಲಿ ವ್ಯಾಧಃ ಅನ್ನೋದಕ್ಕಿಂತ ಇಲ್ಲಿ ಕಪೋತಃ ಅಂತ ಹಾಕಿದರೆ ಅದು ವಾಕ್ಯ ಸರಿಯಾಗಿ ಅರ್ಥವನ್ನು ಕೊಡ್ತಿತ್ತು. ಆದರೆ ಈ ವಾಕ್ಯವನ್ನು ಹಿಂಗೆ ತೆಗೆದುಕೊಳ್ಳೋಣ. ವ್ಯಾಧ ತಂಡುಲಕಣಾನ್ ಅವಲೋಕ್ಯ ಭೂಮೌ ಅವತರತಿ. ಮುಂದಿನ ಪ್ರಶ್ನೆ, ಉದಾಹರಣ ಅನುಸಾರಂ ಉಪಸರ್ಗ ಯೋಜನೆಯನ್ನು ಕೃತ್ವಾ ಸ್ಥಾನೆ ಲ್ಯಪ್ ಪ್ರತ್ಯಯಸ್ಯ ಪ್ರಯೋಗಂ ಕೃತ್ವಾ ಪದಾನಿ ಪರಿವರ್ತಯತ. ಉದಾಹರಣೆಯ ಪ್ರಕಾರ ಉಪಸರ್ಗಗಳನ್ನು ಸೇರಿಸಿ ತ್ವಾ ಪ್ರತ್ಯಯವನ್ನು ಲ್ಯಪ್ ಪ್ರತ್ಯಯವನ್ನಾಗಿ ಪರಿವರ್ತಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ 6 ಉಪಸರ್ಗಗಳನ್ನು ಕೊಟ್ಟಿದ್ದಾರೆ. ಉಪಸರ್ಗ ಅಂದರೆ ಪ್ರಿಫಿಕ್ಸ್, ಸಂ, ಆ, ಉಪ, ಉತ್, ವಿ ಮತ್ತು ಪ್ರ. ಮೊದಲನೇದಕ್ಕೆ ಏನು ಮಾಡಿದ್ದಾರೆ, ಛಾತ್ರ ಗೃಹಂ ಗತ್ವಾ ಭೋಜನಂ ಕರೋತಿ. ಗತ್ವಾ ಅನ್ನೋದನ್ನು ಅದು ಉಕ್ತಾ ಪ್ರತ್ಯಯ, ಅದಕ್ಕೆ ಆ ಅನ್ನುವ ಉಪಸರ್ಗವನ್ನು ಸೇರಿಸಿ ಆಗತ್ಯ ಅಂತ ಹಾಕಿದ್ದಾರೆ. ಛಾತ್ರ ಗೃಹಂ ಆಗತ್ಯ ಭೋಜನಂ ಕರೋತಿ ಅಂಥೇಳಿ. ವಿದ್ಯಾರ್ಥಿಯು ಮನೆಗೆ ಬಂದು ಊಟ ಮಾಡ್ತಾನೆ ಅಂಥೇಳಿ. ಈಗ ಇವೆಲ್ಲವನ್ನು ಮಾಡಬೇಕು. ಮೊದಲು ಯಾವ ಸುಲಭವಾದನ್ನು ಮೊದಲು ಮಾಡಿ ಸ್ವಲ್ಪ ಕಠಿಣವಾದದ್ದನ್ನು ಆಮೇಲೆ ಮಾಡೋಣ. ಶಿಕ್ಷಕ ಶ್ಲೋಕಂ ಲಿಖಿತ್ವಾ ವಿಲಿಖ್ಯ. ಬಹಳ ಸುಲಭ ಇದು. ವಿ ಪ್ಲಸ್ ಲಿಖ್ ಪ್ಲಸ್ ಲೆಪ್. ಶಿಕ್ಷಕನು ಮೇಷ್ಟ್ರು ಶ್ಲೋಕವನ್ನು ಬರೆದು ಆಮೇಲೆ ಅದನ್ನು ತಿಳಿಸಿಕೊಡ್ತಾರೆ, ಪಾಠ ಮಾಡ್ತಾರೆ ಅಂಥೇಳಿ. ಮುಂದಿಂದು ರಮಾ ಸ್ಥಿತ್ವ. ರಮೆ ಅನ್ನೋಳು ಎದ್ದು ಹಾಡನ್ನು ಹಾಡ್ತಾಳೆ ಅಂತೆ. ಉತ್ಥಾಯ, ಉತ್ ಪ್ಲಸ್ ಥಾ ಪ್ಲಸ್ ಲ್ಯಪ್. ಮತ್ತು ಇದು ಕೂಡ ಸುಲಭ. ಶಿಷ್ಯ ಸರ್ವದಾ ಗುರುಂ ಪ್ರಣಮ್ಯ. ಪ್ರ ಪ್ಲಸ್ ನಂ ಪ್ಲಸ್ ಲ್ಯಪ್ ಪಠತಿ. ಶಿಷ್ಯನು ಯಾವಾಗಲೂ ಗುರುಗಳಿಗೆ ನಮಸ್ಕಾರ ಮಾಡಿ ಆಮೇಲೆ ಓದ್ತಾನೆ ಅಂಥೇಳಿ. ಇಲ್ಲಿಗೆ 3 ಆಯಿತು, 4 ಆಯಿತು. ಆ ಆಯಿತು, ವಿ ಆಯಿತು, ಉತ್ ಆಯಿತು, ಪ್ರ ಆಯಿತು. ಇನ್ನು 2 ಉಳ್ಕೊಂಡಿದೆ, ಸಂ ಮತ್ತು ಉಪ. ಮೊದಲು ಸಂ ಅನ್ನೋದನ್ನು ಹೀಗೆ ಬರುತ್ತೆ. ಮಾತಾ ವಸ್ತ್ರಾಣಿ ಸಂಕ್ಷಾಲ್ಯ. ಸಂ ಪ್ಲಸ್ ಕ್ಷಲ್ ಪ್ಲಸ್ ಲ್ಯಪ್. ಸಮ್ಯಕ್ ಕ್ಷಾಲಯಿತ್ವ, ಚೆನ್ನಾಗಿ ಒಗೆದು ಆಮೇಲೆ ಅಡುಗೆ ಮಾಡ್ತಾಳೆ ಅಂಥೇಳಿ. ಈಗ ಕಡೆ ಉಪಸರ್ಗ ಇಲ್ಲಿ ಉಪ ಅಂತಿದೆ. ಇಲ್ಲಿ ಈ 5 ಉಪಸರ್ಗಗಳನ್ನು ನಾವು ವಾಕ್ಯಗಳಲ್ಲಿ ಪ್ರಯೋಗಿಸಿದ್ದಾಯಿತು. ಇವಾಗ ಉಪ ಅನ್ನೋದು ಲೇಖಕ ಆಲೋಚನಂ ಉಪಕೃತ್ಯ, ಉಪ ಪ್ಲಸ್ ಕೃ ಪ್ಲಸ್ ಲ್ಯಪ್ ಲಿಖತಿ ಅಂತ ಬರುತ್ತೆ. ಹಾಗಾದರೆ ಈ ಉಪಕೃತ್ಯ ಅನ್ನುವ ಈ ಪದ ಈ ಒಂದು ವಾಕ್ಯದಲ್ಲಿ ಹೇಗೆ ಅರ್ಥವನ್ನು ಕೊಡುತ್ತೆ ಅಂತ ನೋಡಿದಾಗ, ಉಪ ಅನ್ನೋ ಉಪಸರ್ಗಕ್ಕೆ ನೀವು ಕೋಶವನ್ನು ತೆಗೆದು ನೋಡಿದರೆ ಸಮೀಪ ಅನ್ನುವಂಥ ಅರ್ಥವೂ ಬರುತ್ತೆ. ಹಾಗಾಗಿ ಲೇಖಕರು ತಮ್ಮ ಆಲೋಚನೆಗೆ ಸಮೀಪ ಇರುವಂತಹ ಪದಗಳನ್ನೇ
ಕೋಶದಿಂದ ಆಯ್ಕೆ ಮಾಡಿ ಅವುಗಳನ್ನು ಬಳಸಿ ಲೇಖನವನ್ನು ಬರೆದ್ರು ಅಂಥೇಳಿ. ಹಾಗಾದರೆ ಲೇಖನ ಏನು ಅವ್ರು ಬರೆದ್ರೋ ಅದು ಅವರ ಆಲೋಚನೆಗೆ ಅತ್ಯಂತ ಸಮೀಪವಾದ ಪದಗಳಿಂದ ಬರೆಯಲ್ಪಟ್ಟಿತು ಅಂಥೇಳಿ ನಾವು ಹೇಳಬಹುದು. ಇಲ್ಲಿಗೆ 6 ಉಪಸರ್ಗಗಳನ್ನೂ ಪ್ರಯೋಗಿಸಿ ನಾವು ಲ್ಯಬಂತ ಪದಗಳನ್ನು ಈ ವಾಕ್ಯಗಳಲ್ಲಿ ಬಳಸಿದ್ದೇವೆ. ಪಾಠೇ ಪ್ರಯುಕ್ತೇನ ಉಪಯುಕ್ತ ಪದೇನ ರಿಕ್ತಸ್ಥಾನಂ ಪೂರೈತ. ಪಾಠದಲ್ಲಿ ಸರಿಯಾದ ಪದಗಳಿಂದ ಖಾಲಿ ಸ್ಥಾನಗಳನ್ನು ತುಂಬಿಸಿರಿ ಅಂತಂದರೆ, ಸರ್ವೈಹಿ ಏಕಚಿತ್ತೀಭೂಯ ಜಾಲಂ ಆದಾಯ ಜಾಲಾಪಹಾರಕಾಂತಾನ್ ಅವಲೋಕ್ಯ ಅಸ್ಮಾಕಂ ಮಿತ್ರಂ ಹಿರಣ್ಯಕೋ ನಾಮ ಮೂಷಕರಾಜಃ ಹಿರಣ್ಯಕಃ ಕಪೋತಾನಾಂ ಅವಪಾತ ಭಯಾತ್ ಯತೋ ಹಿ ವಿಪತ್ಕಾಲೇ ವಿಸ್ಮಯಃ. ಮುಂದಕ್ಕೆ ಪಾಠೇ ಪ್ರಯುಕ್ತೇನ ಲ್ಯಪ್ ಪ್ರತ್ಯಯಾಂತ ಪದೇನ ಸಹ ಉಪಯುಕ್ತಂ ಪದಂ ಯೋಜಯಿತ ಅಂದರೆ ಹೊಂದಿಸಿ ಬರೆಯಿರಿ ಅಂಥೇಳಿ. ಅವಲೋಕ್ಯ ಜಾಲಾಪಹಾರಕಾನ್ ವಿಕೀರ್ಯ ತಂಡುಲಾನ್ ವಿಸ್ತೀರ್ಯ ಜಾಲಂ ಅವತೀರ್ಯ ಭೂಮೌ ಏಕಚಿತ್ತೀಭೂಯ ಉಡ್ಡೀಯತಾಂ ಪ್ರತ್ಯಭಿಜ್ಞಾಯ ತದ್ವಚನಂ. ಮುಂದಕ್ಕೆ ಸಮಾಸಯುಕ್ತ ಪದೇನ ರಿಕ್ತಸ್ಥಾನಂ ಪೂರೈತ. ಸರಿಯಾದ ಸಮಸ್ತ ಪದಗಳಿಂದ ಖಾಲಿ ಸ್ಥಾನಗಳನ್ನು ತುಂಬಿಸಿರಿ ಅಂಥೇಳಿ. ಗಂಡಕ್ಯಾಹ ತೀರಂ ಗಂಡಕೀ ತೀರಂ ತಸ್ಮಿನ್ ಗಂಡಕೀ ತೀರೆ ತಂಡುಲಾನಾಂ ಕಣಾಹ ತಂಡುಲ ಕಣಾಹ ತಾನ್ ತಂಡುಲ ಕಣಾನ್ ಜಾಲಸ್ಯ ಅಪಹಾರಕಾಹ ಜಾಲಾಪಹಾರಕಾಹ ತಾನ್ ಜಾಲಾಪಹಾರಕಾನ್ ಅವಪಾತಾತ್ ಭಯಂ ಅವಪಾತ ಭಯಂ ತಸ್ಮಾತ್ ಅವಪಾತ ಭಯಾತ್ ಕಾಪುರುಷಾಣಾಂ ಲಕ್ಷಣಂ ಕಾಪುರುಷ ಲಕ್ಷಣಂ ತಸ್ಮಿನ್ ಕಾಪುರುಷ ಲಕ್ಷಣೆ. ನೋಡಿ, ಇದೆರಡೂ ಕೂಡ ಬಹುವಚನ ದ್ವಿತೀಯ ವಿಭಕ್ತಿ ತಾನ್ ಅಂತಿರೋದ್ರಿಂದ ಇಲ್ಲಿ ತಸ್ಮಾತ್ ಪಂಚಮಿ ವಿಭಕ್ತಿ ಏಕವಚನ, ಇದು ತಸ್ಮಿನ್ ಅಂದರೆ ಸಪ್ತಮಿ ಏಕವಚನ. ತಸ್ಮಿನ್ನು ಕೂಡ ಇಲ್ಲೂ ಕೂಡ ಸಪ್ತಮಿ ಏಕವಚನನೇ ಇರುವಂಥದ್ದು ನೋಡ್ಬೋದು. ಮುಂದಕ್ಕೆ ಸಾರ್ಥಕ ಪದಂ ಜ್ಞಾತ್ವಾ ಸಂಧಿ ವಿಚ್ಛೇದಂ ಕೊರ್ತ. ಸರಿಯಾದ ಸಂಧಿ ವಿಭಾಗವನ್ನ ಮಾಡಿರಿ. ಇತಿ ಪ್ಲಸ್ ಆಕರ್ಣ್ಯ ಇತ್ಯಾಕರ್ಣ್ಯ ಚಿತ್ರಗ್ರೀವ ಪ್ಲಸ್ ಅವದತ್ ಚಿತ್ರಗ್ರೀವೋ ವದತ್ ಬಾಲಕಃ ಪ್ಲಸ್ ಅತ್ರ ಬಾಲಕೋತ್ರ ಧೈರ್ಯಂ ಪ್ಲಸ್ ಅಥ ಪ್ಲಸ್ ಅಭ್ಯುದಯೇ ಧೈರ್ಯಮಥಾಭ್ಯುದಯೇ ಭೋಜನೆ ಪ್ಲಸ್ ಅಪಿ ಪ್ಲಸ್ ಅಪ್ರವರ್ತನಂ ಅಂದರೆ ಭೋಜನೇಪ್ಯಪ್ರವರ್ತನಂ. ಮುಂದಕ್ಕೆ ನಮಃ ಪ್ಲಸ್ ತೇ ನಮಸ್ತೆ ಉಪಾಯಃ ಪ್ಲಸ್ ಚಿಂತನೀಯಃ ಉಪಾಯಶ್ಚಿಂತನೀಯಃ ವ್ಯಾಧಃ ಪ್ಲಸ್ ತತ್ರ ವ್ಯಾಧಸ್ತತ್ರ ಹಿರಣ್ಯಕಃ ಪ್ಲಸ್ ಅಪಿ ಪ್ಲಸ್ ಆಹಾಯ್ ಹಿರಣ್ಯಕೋಪ್ಯಾಹ ಮೂಷಕರಾಜಃ ಪ್ಲಸ್ ಗಂಡಕೀ ತೀರೆ ಅಂದರೆ ಮೂಷಕರಾಜೋ ಗಂಡಕೀ ತೀರೆ. ಅತಃ ಪ್ಲಸ್ ತ್ವಾಂ ಅಂದರೆ ಅತಸ್ತ್ವಾಂ. ಕಹ ಪ್ಲಸ್ ಚಿತ್ ಅಂದರೆ ಕಶ್ಚಿತ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೂ ಈ ಚಾನೆಲ್ಗೆ ಧನ ಸಹಾಯ ಮಾಡಲು ಇಚ್ಛೆ ಇರುವಲ್ಲಿ ಯೂಟ್ಯೂಬ್ನಲ್ಲಿರುವ ಸೂಪರ್ ಥ್ಯಾಂಕ್ಸ್ ಬಟನ್ ಉಪಯೋಗಿಸಿ ಸಹಕರಿಸಬಹುದು. ಕೆಳಗೆ UPI ಐಡಿಯನ್ನು ಕೊಟ್ಟಿರುತ್ತದೆ. ನಿಮ್ಮ ಸಹಕಾರಕ್ಕೆ ನನಗೆಲ್ಲ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವ ಸಮಯ ಬಂದಿದೆ. ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಈ ಒಂದು ಪಾಠ ಅಲ್ಪಾನಾಂ ಅಪಿ ವಸ್ತೂನಾಂ ಸಂಹತಿ ಕಾರ್ಯಸಾಧಿಕ ಅನ್ನೋ ಪಾಠ ಮುಗಿಯುತ್ತೆ. ಮುಂದಿನ ವಿಡಿಯೋಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಮರ ಭಾರತ ಯೂಟ್ಯೂಬ್ ಚಾನೆಲ್ ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.